ಆಗಿಲ್ಲ ಆಯ್ತಾ ಬಿಜೆಪಿ ಭದ್ರಕೋಟೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಧಾರವಾಡ ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ಜೋರಾಗ್ತಾ ಇದೆ. ಮನೆಯೊಂದು ಮೂರು ಬಾಗಿಲು ರೀತಿಯಲ್ಲಿ ಬಿಜೆಪಿ ಭದ್ರಕೋಟೆ ಆಗ್ತಾ ಇದೆ. ಬಣದಿಂದಲೇ ಧಾರವಾಡದಿಂದ ದೂರ ಉಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಣಗಳ ಸೃಷ್ಟಿ ಹಿನ್ನೆಲೆ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ವಿಜಯೇಂದ್ರ ಅವರು. ರಾಜ್ಯಾಧ್ಯಕ್ಷರಾಗಿ 3 ತಿಂಗಳಾದ್ರೂ ಧಾರವಾಡಕ್ಕೆ ಭೇಟಿಯನ್ನ ನೀಡ್ತಾ ಇಲ್ಲ ವಿಜಯೇಂದ್ರ ಅವರು. ಮನ್ಸು ಮಾಡ್ತಿಲ್ಲ. ಶೆಟ್ಟರ್ರು ಜೋಶಿ ನಡುವಿನ ಕೋಲ್ಡ್ ವಾರ್ ಶಮನಕ್ಕೆ ವಿಜಯೇಂದ್ರ ಕೈಯೇ ಹಾಕ್ತಾ ಇಲ್ಲ. ಇದರ ಸಹವಾಸವೇ ಬೇಡ, ಅಂತರ ಕಾಯ್ದುಕೊಳ್ಳೋದು ಬೆಟರ್ ಅಂತ ವಿಜಯೇಂದ್ರ ಅವರಿಗೆ ಅನ್ಸಿದೆ. ಕಳೆದ ವಿಧಾನಸಭಾ ಚುನಾವಣೆಯಿಂದಲೇ ಜೋಶಿ ಶೆಟ್ಟರ್ ದೂರ ಆಗಿದ್ರು. ಇಬ್ಬರ ಬಣದ ನಡುವೆ BL ಸಂತೋಷ್ ಬಣವೂ ಸೃಷ್ಟಿಯಾಗ್ಬಿಟ್ಟಿತ್ತು. ಬಣ ರಾಜಕೀಯದಿಂದ ಲೋಕಸಭೆ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುವಂತಹ ಆತಂಕ ಇದೀಗ ಎದುರಾಗಿದೆ. ನೋಡಿ, ಬಣ ಬಡಿದಾಟ ಅನ್ನೋದು ಎಲ್ಲ ಪಕ್ಷದಲ್ಲೂ ಇದೆ. ಬಿಜೆಪಿಯಲ್ಲಿ, ಅದರಲ್ಲೂ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತ ಧಾರವಾಡದಲ್ಲಿ ಇರುವಂಥದ್ದು. ಸೊ ಇದನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ರಾಜ್ಯಾಧ್ಯಕ್ಷರು. ಆದರೆ ರಾಜ್ಯಾಧ್ಯಕ್ಷರು ಇದ್ರ ಸವಾಹಸನೇ ಬೇಡ, ಎಲ್ಲ ಹಿರಿಯರಿದ್ದಾರೆ, ನಾನು ಯಾಕೆ ಎಂಟ್ರಿ ಕೊಡಲಿ, ಒಬ್ರನ್ನ ಕರೆದು ಮಾತಾಡಿಸಿದ್ರೆ ಇನ್ನೊಬ್ರು ಸಿಟ್ ಮಾಡ್ಕೊಳ್ತಾರೆ, ಅದ್ರ ಮಧ್ಯದಲ್ಲಿ ಸಂತೋಷ್ ಜಿ ಬೇರೆ ಈಗ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದರ ಹತ್ರಕ್ಕೂ ಹೋಗೋದು ಬೇಡ ಅನ್ನುವಂಥ ನಿರ್ಧಾರವನ್ನು ವಿಜಯೇಂದ್ರ ಅವರು ಮಾಡ್ದಂಗೆ ಕಾಣ್ತಾ ಇದೆ. ನೋಡಿ, ಈ ಬಣ ಬಡಿದಾಟ ಮುನಿಸು ಅನ್ನೋದು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೇ ಪ್ರಾರಂಭ ಆಗಿತ್ತು. ಒಂದು ಕಡೆಯಲ್ಲಿ ಮಾಜಿ CM ಜಗದೀಶ್ ಶೆಟ್ಟರ್ ಅವರಿದ್ರು, ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ರು. ಇಬ್ರು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ರು, ಇಬ್ರು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ರು. ನಾನು ಹೇಳಿದ್ ನಡಿಬೇಕು ಅಂತ ಜಗದೀಶ್ ಶೆಟ್ಟರ್ ಅವರು, ನಾನು ಹೇಳಿದ್ದೇ ಆಗಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು. ಫೈನಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ಬರ್ತಾರೆ. ಈಗ ಹಂಗೂ ಹಿಂಗೂ ಪ್ಯಾಚ್ ಅಪ್ ಆಗಿದೆ ಮತ್ತು ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಬಟ್ ಹೋಗಿರೋ ಖುಷಿ ಜಗದೀಶ್ ಶೆಟ್ಟರ್ಗಿದೆ, ಅವ್ರು ಬಂದಿರೋ ಖುಷಿ ಪ್ರಹ್ಲಾದ್ ಜೋಶಿ ಅವ್ರಿಗಿದ್ದಂಗೆ ಕಾಣಿಸ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಸಂತೋಷ್ ಜಿ ಅವರು ನಂದೇ ಆಗಲಿ, ನಂದೇ ನಡೀಲಿ ಅಂತ ಇದ್ದಾರೆ. ಇದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಹೊಡೆತ ಬೀಳುತ್ತೆ, ಯಾವ ನಾಯಕರ ಮಾತನ್ನು ಕಾರ್ಯಕರ್ತರು ಕೇಳ್ತಾರೆ, ಯಾವ ನಾಯಕರ ಮಾತನ್ನು ಹೈಕಮಾಂಡ್ ಕೇಳ್ತಾರೆ, ಯಾರಿಗೆ ಮನ್ನಣೆ ಕೊಡ್ತಾರೆ, ಯಾರಿಗೆ ಮಣೆ ಹಾಕ್ತಾರೆ, ಅದಾದ ಮೇಲೆ ಆಗುವಂಥ ಬೆಳವಣಿಗೆಗಳಿಗೇನು, ಇದನ್ನು ಹೇಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬ್ಯಾಲೆನ್ಸ್ ಮಾಡ್ತಾರೆ, ಅಥವಾ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಈಗ ಹೇಗಿದ್ದಾರೋ ಹಾಗೆ ಅಂತರ ಕಾಯ್ದುಕೊಂಡು ಇದ್ದು ಬಿಡ್ತಾರಾ ಅನ್ನೋದು ಪ್ರಶ್ನೆ. ಯಾಕಂದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದಾರೆ, ಧಾರವಾಡವನ್ನು ಹೊರತುಪಡಿಸಿ. ಧಾರವಾಡ ಜಿಲ್ಲೆ ಅಂದರೆ BJPಯ ಭದ್ರಕೋಟೆ. ಆ ಭದ್ರಕೋಟೆಯಲ್ಲಿ ಈಗಾಗಲೇ ಅಂದರೆ ಬಣಗಳ ಸೃಷ್ಟಿಯಾಗಿವೆ. ಇದೇ ಒಂದು ಬಣಗಳ ರಾಜಕಾರಣದಿಂದ ಧಾರವಾಡ ಜಿಲ್ಲೆಯಿಂದಲೇ ದೂರ ಉಳಿದಿದ್ದಾರೆ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ. ಯಾಕೆಂದರೆ ಪ್ರಮುಖವಾಗಿ ಇಲ್ಲಿ ಬಣಗಳ ಯಾವ್ಯಾವ ಅಂತ ನೋಡೋದಾದರೆ, ಇಲ್ಲಿ ಒಂದು ಕಡೆ ಅಂತಂದರೆ ಜಗದೀಶ್ ಶೆಟ್ಟರ್ ಬಣ ಇರ್ಬೋದು, ಇನ್ನೊಂದು ಕಡೆ ಅಂತಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಬಣ ಇರ್ಬೋದು. ಅದರ ನಡುವೆ ಇಲ್ಲಿ ಮತ್ತೊಂದು ಬಣ ಹುಟ್ಟುಕೊಂಡಿರೋದು BL ಸಂತೋಷ್ ಅವರ ಬಣ. ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದರೆ 3 ಬಣಗಳು ಧಾರವಾಡ ಜಿಲ್ಲೆ ಸೃಷ್ಟಿಯಾಗಿವೆ. 3 ಬಣಗಳಲ್ಲಿ ನೋಡೋದಾದ್ರೆ, ಮೊದಲಿಗೆ ನೋಡೋದಾದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಬಣ. ಈ ಒಂದು ಪ್ರಹ್ಲಾದ್ ಜೋಶಿ ಬಣದಲ್ಲಿ ಗುರುತಿಸಿಕೊಂಡವರು ಯಾರು ಅಂತ ನೋಡಿದಾಗ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಶಾಸಕ ಅರವಿಂದ್ ಬೆಲ್ಲದ್ ಇರ್ಬೋದು, ಮತ್ತು ಧಾರವಾಡದ ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ಅಮೃತ್ ದೇಸಾಯಿ ಇರ್ಬೋದು. ಈ ರೀತಿಯಾಗಿ ಅನೇಕ ಘಟಾನುಘಟಿ ನಾಯಕರು ಸೇರಿಕೊಂಡು ಇಲ್ಲಿ ಒಂದು ಬಣ ಆದರೆ, ಇನ್ನೊಂದು ಕಡೆ ಅಂದರೆ BL ಸಂತೋಷ್ ಅವರ ಬಣದಲ್ಲಿ ಗುರುತಿಸಿಕೊಂಡವರು ಯಾರು ಅಂದರೆ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬೀಗಂತ ಅಂದರೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿದಂಥವ್ರು ಮಹೇಶ್ ತೆಂಗಿನಕಾಯಿ BL ಸಂತೋಷ್ ಬಣದವರಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದರ ನಡುವೆ ಈಗ ಮತ್ತೊಂದು ಬಣ, ಯಾಕಂದರೆ ಕಳೆದ 4 ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂತಂದರೆ ಮರಳಿ ಇಲ್ಲಿ ವಾಪಸ್ ಆದಂತಹ ಜಗದೀಶ್ ಶೆಟ್ಟರ್ ಬಣ ಇಲ್ಲಿ ಅಂತಾರೆ ಮತ್ತೊಂದು ಬಣ ಹುಟ್ಟಿಕೊಂಡಿದೆ. ಆ ಬಣದಲ್ಲಿ ಗುರುತಿಸಿಕೊಂಡವರು ಯಾರು ಅಂತಾರೆ, ಜಗದೀಶ್ ಶೆಟ್ಟರ್ ಜೊತೆ ಗುರುತಿಸಿಕೊಂಡವರು ಇಲ್ಲಿ ಅಂತಾರೆ ಅವರ ಸಹೋದರ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಇರ್ಬೋದು, ಮತ್ತು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಇರ್ಬೋದು. ಇನ್ನೊಂದು ಕಡೆ ಅಂತಂದರೆ ಮಾಜಿ ಶಾಸಕ ಇಲ್ಲಿ SI ಚಿಕ್ಕನಗೌಡ ಇರ್ಬೋದು. ಇಲ್ಲಿ ಇನ್ನೊಬ್ಬರು ಅಂತಂದರೆ ನೋಡಿದಾಗ ಇಲ್ಲಿ ಅಂದರೆ ನಾಗರಾಜ್ ಚೆಬ್ಬಿ. ಈ ನಾಗರಾಜ್ ಚೆಬ್ಬಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಘಟಾನುಘಟಿ ನಾಯಕರು ಸೇರಿಕೊಂಡಿರುವಂತಹ ಬಣಗಳು ಇವತ್ತು ದಿನಕ್ಕೊಂದು ಬಣಗಳು ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿಕೊಳ್ತಾ ಇದ್ದಾವೆ. ಇನ್ನೊಂದು ಕಡೆ ಧಾರವಾಡ ಜಿಲ್ಲೆಯಲ್ಲೂ BY ವಿಜೇಂದ್ರ ಅವರ ಅಭಿಮಾನಿಗಳಿದ್ದಾರೆ. ಆ ಅಭಿಮಾನಿಗಳ ನಿರಾಶೆ ಕಾಡ್ತಿರೋದು ಏನು ಅಂತಾರೆ, ಇವತ್ತು ದಿನಕ್ಕೊಂದು ಬಣಗಳು ಹುಟ್ಟಿಕೊಳ್ತವೆ. ಈ ಬಣಗಳಿಂದ ಇವತ್ತು BY ವಿಜೇಂದ್ರ ಅವರು ದೂರ ಉಳಿದರೆ, ಈ ಬಣಗಳ ಎಲ್ಲವೂ ಕೂಡಿ ಒಗ್ಗೂಡಿದರೆ ಮಾತ್ರ ಮುಂಬರುವ ಲೋಕಸಭಾ ಚುನಾವಣೆ ಗೆಲ್ಲಲು ಸಾಧ್ಯ.
ಹೀಗಾಗಿ ಇವತ್ತು ಎಲ್ಲರೂ ಮನವರಿಕೆ ಮಾಡ್ತಾ ಇರೋದು ಅದೇ ಒಂದು ಕಾರಣಕ್ಕೆ ಎಲ್ಲ ಬಣಗಳನ್ನು ಇವತ್ತು ಒಗ್ಗೂಡಿಸಬೇಕಾಗಿದೆ. ಇವತ್ತು ಯಾವುದೇ ಬಣಗಳು ಇಲ್ಲ ಅಂತೇಳಿ ಸಾಬೀತುಪಡಿಸಬೇಕಾದ್ರೆ ಇಲ್ಲಿ ಕೇವಲ ಒಂದೇ ಒಂದು ಅಸ್ತ್ರ ಏನು ಅಂತಂದರೆ BY ವಿಜೇಂದ್ರ ಅವರು ಧಾರವಾಡ ಜಿಲ್ಲೆಗೆ ಬರಬೇಕು, ಎಲ್ಲರನ್ನ ಒಗ್ಗೂಡಿಸಿ ಒಂದು ಸಭೆಯನ್ನು ಮಾಡಬೇಕು, ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಇವತ್ತು ಇದೇ ಒಂದು ಬಣಗಳ ರಾಜಕಾರಣದಿಂದ ಇವತ್ತು ಕಾರ್ಯಕರ್ತರಲ್ಲೂ ಸಹಿತ ಗೊಂದಲ ಉಂಟಾಗಿದೆ. ಈ ಬಣಗಳನ್ನು ಎಲ್ಲರನ್ನು ಒಗ್ಗೂಡಿಸಬೇಕಾಗಿದೆ, ಬಣಗಳು ಹೋಗಬೇಕಾಗಿದೆ. ಹೋದ್ರೆ ಮಾತ್ರ ಇಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ BJP ಸರಳವಾಗಿ ಗೆಲ್ಲಬಹುದು. ಇಲ್ಲವೇ ಅಂತಂದರೆ BJPಗೆ ದೊಡ್ಡ ಆತಂಕ ಧಾರವಾಡ ಜಿಲ್ಲೆಯಲ್ಲಿ ಎದುರಾಗುತ್ತೆ. ಅದಕ್ಕೆ ಮುನ್ಸೂಚನೆಗಳೇನಿದ್ದಾವೆ ಆ ಮುನ್ಸೂಚನೆಗೆ ಮತ್ತೊಂದು ನಾಂದಿ ಹಾಡಬೇಕು. ಎಲ್ಲ ಮುನ್ಸೂಚನೆಗಳಿಗೂ ಇವತ್ತು ಫುಲ್ ಸ್ಟಾಪ್ ಇಡಬೇಕು ಅಂದರೆ BY ವಿಜೇಂದ್ರ ಅವರೇ ಧಾರವಾಡ ಜಿಲ್ಲೆಗೆ ಬರಬೇಕು, ಒಂದು ಸಭೆಯನ್ನು ಮಾಡಲಿ ಅಂತೇಳಿ ಇವತ್ತು BY ವಿಜೇಂದ್ರ ಅವರ ಒಂದು ಅಭಿಮಾನಿಗಳ ಮಾತಾಗಿದೆ.